ನಮಸ್ಕಾರ. ಸಹನೆ ಎನ್ನುವುದು ಸದ್ಗುಣವೇ, ಆದರೆ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಅತಿದೊಡ್ಡ ಪಾಪ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವಾಗ ಧರ್ಮದ ಹಾದಿ ತಪ್ಪುತ್ತದೆಯೋ ಆಗ ಬಂಡಾಯ ಒಂದೇ ಉಳಿಯುವ ಏಕೈಕ ಮಾರ್ಗ. ಬಂಡಾಯ ಎಂದರೆ ಕೇವಲ ಯುದ್ಧವಲ್ಲ, ಅದು ತಪ್ಪುಗಳ ವಿರುದ್ಧ ಎತ್ತುವ ಧ್ವನಿ. ನೀವು ಯಾರಿಗಾದರೂ ಹೆದರಿ ಬದುಕುತ್ತಿದ್ದೀರಾ? ವ್ಯವಸ್ಥೆಯ ವಿರುದ್ಧ ಸಿಟ್ಟು ಬಂದರೂ ಸುಮ್ಮನಿದ್ದೀರಾ? ಚಾಣಕ್ಯನ ದೃಷ್ಟಿಯಲ್ಲಿ ಸರಿಯಾದ ಬಂಡಾಯ ಯಾವುದು ಎಂದು ಇಂದೇ ತಿಳಿಯಿರಿ. ಅನ್ಯಾಯದ ವಿರುದ್ಧ ಮೊದಲ ಹೆಜ್ಜೆ, ರೈಸಿಂಗ್ ಅಗೇನ್ಸ್ಟ್ ಇನ್ಜಸ್ಟಿಸ್. ಚಾಣಕ್ಯರ ಮೊದಲ ಸೂತ್ರ, ಅಧರ್ಮದ ಆಡಳಿತವನ್ನು ಸಹಿಸುವುದು ಪ್ರಜೆಗಳ ಅತಿದೊಡ್ಡ ದೌರ್ಬಲ್ಯ. ಯಾರೋ ಶಕ್ತಿವಂತರು ಎಂದು ನೀವು ಮೌನವಾಗಿದ್ದರೆ ಆ ಅನ್ಯಾಯಕ್ಕೆ ನೀವು ಕೂಡ ಪಾಲುದಾರರಾಗುತ್ತೀರಿ. ಬಂಡಾಯ ಎನ್ನುವುದು ನಿಮ್ಮ ಹಕ್ಕಿಗಾಗಿ ಮಾಡುವ ಹೋರಾಟ. ಚಾಣಕ್ಯನು ಒಬ್ಬ ಅರಸನ ವಿರುದ್ಧ ತಿರುಗಿ ಬಿದ್ದಿದ್ದು ಅಹಂಕಾರದಿಂದಲ್ಲ, ಬದಲಿಗೆ ಧರ್ಮದ ರಕ್ಷಣೆಗಾಗಿ. ನಿಮ್ಮ ಬದುಕಿನಲ್ಲಿ ಯಾರಾದರೂ ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದರೆ ಅವರ ಮುಂದೆ ತಲೆಬಾಗುವ ಬದಲು ಚಾಣಕ್ಯನಂತೆ ತಿರುಗಿ ಬೀಳಿ. ನಿಮ್ಮೊಳಗಿನ ಬಂಡಾಯ, ದ ಇಂಟರ್ನಲ್ ರಿಬೆಲಿಯನ್. ಚಾಣಕ್ಯರ ಪ್ರಕಾರ ಹೊರಗಿನ ಶತ್ರುವಿನ ವಿರುದ್ಧ ಬಂಡಾಯವೇಳುವ ಮುನ್ನ ನಿಮ್ಮೊಳಗಿನ ದೌರ್ಬಲ್ಯಗಳ ವಿರುದ್ಧ ಕ್ರಾಂತಿ ಮಾಡಿ. ನಿಮ್ಮ ಸೋಮಾರಿತನ, ಭಯ ಮತ್ತು ಅಜ್ಞಾನದ ವಿರುದ್ಧ ನೀವು ಬಂಡಾಯವೇಳಬೇಕು. ನಿಮ್ಮನ್ನು ನೀವೇ ಬದಲಿಸಿಕೊಳ್ಳುವುದು ಜಗತ್ತಿನ ಅತಿದೊಡ್ಡ ಕ್ರಾಂತಿ. ಹಳೆಯ ಸಂಪ್ರದಾಯಗಳು ಅಥವಾ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಆಲೋಚನೆಗಳನ್ನು ಕಿತ್ತೆಸೆಯಿರಿ. ಹೊಸ ಆಲೋಚನೆಗಳನ್ನು ಸ್ವೀಕರಿಸುವುದು ಕೂಡ ಒಂದು ರೀತಿಯ ಬಂಡಾಯವೇ. ಯೋಜಿತ ಕ್ರಾಂತಿ, ಸ್ಟ್ರಾಟಜಿ ಓವರ್ ಇಮೋಷನ್. ಬಂಡಾಯ ಎಂದರೆ ಕೇವಲ ಭಾವನಾತ್ಮಕವಾಗಿ ಕಿರುಚುವುದಲ್ಲ. ಚಾಣಕ್ಯರು ಎಚ್ಚರಿಸುತ್ತಾರೆ, ಯೋಜನೆಯಿಲ್ಲದ ಬಂಡಾಯವು ಆತ್ಮಹತ್ಯೆಗೆ ಸಮ. ಬಂಡಾಯವೇಳುವ ಮುನ್ನ ನಿಮ್ಮ ಶಕ್ತಿ ಮತ್ತು ಶತ್ರುವಿನ ಬಲವನ್ನು ಅರಿಯಿರಿ. ಚಾಣಕ್ಯರು ನಂದವಂಶವನ್ನು ಸೋಲಿಸಲು ಸಮಯಕ್ಕಾಗಿ ಕಾದರು, ಸೈನ್ಯವನ್ನು ಕಟ್ಟಿದರು ಮತ್ತು ಸೂಕ್ತ ತಂತ್ರ ರೂಪಿಸಿದರು. ನಿಮ್ಮ ಹೋರಾಟಕ್ಕೆ ಒಂದು ಗುರಿ ಇರಲಿ ಮತ್ತು ಅದನ್ನು ಸಾಧಿಸಲು ನಿಮ್ಮಲ್ಲಿ ಒಂದು ಸ್ಪಷ್ಟವಾದ ಯೋಜನೆ ಇರಲಿ. ಬುದ್ಧಿವಂತಿಕೆಯಿಂದ ಮಾಡಿದ ಬಂಡಾಯವೇ ಜಯ ತಂದುಕೊಡುತ್ತದೆ. ಬಂಡಾಯವು ವಿನಾಶಕ್ಕಾಗಿರಬಾರದು, ಅದು ನಿರ್ಮಾಣಕ್ಕಾಗಿರಲಿ. ನೀವು ಸರಿಯಾದ ದಾರಿಯಲ್ಲಿದ್ದರೆ ಇಡೀ ಜಗತ್ತಿನ ವಿರುದ್ಧ ನಿಲ್ಲುವ ಧೈರ್ಯ ನಿಮಗಿರಲಿ. ನಿಮ್ಮ ಜೀವನದಲ್ಲಿ ನೀವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಆ ಒಂದು ಕ್ಷಣ ಯಾವುದು? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಅನ್ಯಾಯವನ್ನು ಸಹಿಸಿಕೊಂಡು ಬದುಕುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಲ್ಲಿ ಕಿಚ್ಚು ಹಚ್ಚಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಕ್ರಾಂತಿಕಾರಿಯಾಗಿ ಬದುಕಿ. ಇದು ನಿಮ್ಮ ಚಾಣಕ್ಯ.